ಸ್ನೇಹಿತರೆ, ಈಗಾಗಲೇ ಲೋಕಸಭೆ ಚುನಾವಣೆ ಮೊದಲನೇ ಹಂತ ಮುಗಿದು ಎರಡನೇ ಹಂತದ ಚುನಾವಣೆ 26ನೇ ತಾರೀಕು ಇರೋದ್ರಿಂದ ವೈನಾಡ್ ಕ್ಷೇತ್ರದ ಬಗ್ಗೆ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೈನಾಡ್ ಕ್ಷೇತ್ರ ನಿಮ್ಗೆ ಗೊತ್ತಿರ್ಬೋದು, ಹೆಂಗೆ ನ್ಯಾಷನಲ್ ಇಂಪಾರ್ಟೆನ್ಸ್ ಸಿಕ್ತು ಅದಕ್ಕೆ ಅಂತ ಅಂದ್ಬಿಟ್ಟು. ರಾಹುಲ್ ಗಾಂಧಿ ಅವರು ಅಮೇಥಿ ಮತ್ತೆ ವೈನಾಡಲ್ಲಿ ಕಂಟೆಸ್ಟ್ ಮಾಡಿದ್ರು. ವೈನಾಡಲ್ಲಿ 4.5 ಲಕ್ಷಗಳ ಅಂತರದಿಂದ ಅವರು ಗೆದ್ದು ಹೋದ್ ಸಾರಿ ಅವರು ಪಾರ್ಲಿಮೆಂಟ್ಗೆ ಆಯ್ಕೆ ಆಗಿದ್ರು. ಅದೇ ಕ್ಷೇತ್ರದಿಂದ ಈ ಸಾರಿ ಮರು ಆಯ್ಕೆನ ಬಯಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಈ ಕ್ಷೇತ್ರನ 2009ರಲ್ಲಿ ಡಿಲಿಮಿಟೇಷನ್ ಆದ್ಮೇಲೆ ವೈನಾಡ್ ಕ್ಷೇತ್ರ ಅಂತ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಆಗಿ 2 ಸಾರಿ ಕಾಂಗ್ರೆಸ್ನವರು ಗೆದ್ದಿದ್ರು. ಹಂಗಾಗಿ ಅದನ್ನ ರೀಪ್ಲೇಸ್ ಮಾಡಿದ್ದು ರಾಹುಲ್ ಗಾಂಧಿ ಅವರು. ಹಂಗಾಗಿ ರಾಹುಲ್ ಗಾಂಧಿನೂ ಇದು 2ನೇ ಸಾರಿ ಅಲ್ಲಿ ಕಣದಲ್ಲಿದ್ದಾರೆ. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 7 ಅಸೆಂಬ್ಲಿ ಸೆಗ್ಮೆಂಟ್ಗಳಿದೆ. ಒಂದು ನಮ್ಮ ಪಕ್ಕದಲ್ಲಿರುವಂತ ಸುಲ್ತಾನ್ ಬತ್ತೇರಿ ಇರ್ಬೋದು, ಇಲ್ಲಾಂದ್ರೆ ಮಾನಂದವಾಡಿ ಇರ್ಬೋದು, ಇಲ್ಲ ಕಲ್ಪೆಟ್ಟ ಇರ್ಬೋದು, ಅದಾದ ನಂತರ ತಿರುವಂಬಾಡಿ, ಯರನಾಡು, ನೀಲಾಂಬೂರ್ ಮತ್ತೆ ವಂಡೂರ್ ಅಂತ ಇಷ್ಟು 7 ಕ್ಷೇತ್ರಗಳ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಮೊದಲು 3 ಬರುವಂತ ಕ್ಷೇತ್ರಗಳು ಸುಲ್ತಾನ್ ಬತ್ತೇರಿ ಇದೆಲ್ಲ ವೈನಾಡಿಗೆ ಸೇರುತ್ತೆ. ಅದಾದ ನಂತರ ಮಲ್ಬಾರ್ನ 3 ಕಾನ್ಸ್ಟಿಟ್ಯೂನ್ಸಿ ಮಲ್ಬಾರ್ ಅಲ್ಲಿ ಬರುತ್ತೆ. ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಇದ್ರಲ್ಲಿ ಬರುತ್ತೆ, ಕ್ಯಾಲಿಕಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತೆ. ಹಂಗಾಗಿ ಕ್ಯಾಲಿಕಟ್ ಜಿಲ್ಲೆಗೆ ಸೇರಿದ್ದು. ಈ 3 ಜಿಲ್ಲೆಗಳನ್ನ ಸೇರಿ ತಮಿಳುನಾಡು ಮತ್ತೆ ಕರ್ನಾಟಕಕ್ಕೆ ಹೊಂದ್ಕೊಂಡಿರುವಂತ ಒಂದು ಕ್ಷೇತ್ರ ಅಂತಂದ್ರೆ ಅದು ವೈನಾಡ್ ಕ್ಷೇತ್ರ. ಇಲ್ಲಿ ರಿಚ್ ಬಯೋಡೈವರ್ಸಿಟಿ ಇದೆ, ಏನು ಜೀವ ವೈವಿಧ್ಯತೆ ಇದೆ ಇರುವಂತ ಒಂದು ಪ್ರದೇಶ. ನಿಮಗೆ ಗೊತ್ತಿರ್ಬೋದು, ಬಹಳ ಒಳ್ಳೆ ದಟ್ಟವಾದಂತ ಕಾಡಿರ್ಬೋದು, ಇಲ್ಲಾಂದ್ರೆ ಒಂದು ಪ್ರಕೃತಿ ಇರ್ಬೋದು, ಅಲ್ಲಿನ ಟೂರಿಸಂ ಪೊಟೆನ್ಷಿಯಲ್ ಇರ್ಬೋದು. ಹಂಗಾಗಿ ಏನು ಹೋಮ್ ಸ್ಟೇಸ್ ಇರ್ಬೋದು. ಇದಕ್ಕೆ ಇವತ್ತು ಪ್ರಾಮಿನೆಂಟ್ ಆಗಿ ಬೆಳೆದಿರುವಂತ ಒಂದು ರೀಜನ್. ಆದ್ರೆ ಇಲ್ಲಿ ಚುನಾವಣೆ ಲಾಸ್ಟ್ ಟೈಮು ನೀವು ಕಮ್ಯುನಿಸ್ಟ್ ಕ್ಯಾಂಡಿಡೇಟ್ ಅಲ್ಲಿ 2.25 ಲಕ್ಷ ತಗೊಂಡಿದ್ರು. ಯಾರು? ಸುನೀರ್ ಅಂತ ಅನ್ಬಿಟ್ಟು. ಅದಾದ ನಂತರ ತುಷಾರ್ ಅವರು ಬಿಜೆಪಿ ಕಡೆಯಿಂದ ನಿಂತು NDA ಕ್ಯಾಂಡಿಡೇಟ್ ಆಗಿ 78,000 ತಗೊಂಡಿದ್ರು. ಅಂದ್ರೆ ಈ ಸಾರಿ ಹೋದ್ ಸಾರಿ ಏನಾಯ್ತು, ಅಲ್ಲಿ ನಾವು ಹೋಗಿ ಮಾತಾಡಿದಾಗ ಹೋದ್ ಸಾರಿ ರಾಹುಲ್ ಗಾಂಧಿ ಅವ್ರು ಗೆದ್ರೆ ಪ್ರಧಾನ ಮಂತ್ರಿಗಳಾಗ್ತಾರೆ ಅಂತ ಅನ್ಬಿಟ್ಟು ಬಹಳಷ್ಟು ಜನ ಕಮ್ಯುನಿಸ್ಟ್ನವರು ಸೇರಿದಾಗೆ ಬಿಜೆಪಿಯವರು ಸೇರಿದಾಗೆ ಹಾಕಿದ್ರು. ಏನೋ ಒಂದು ನಮ್ಮ ಭಾಗ ಇಂಪ್ರೂವ್ ಆಗುತ್ತೆ, ಈ ಭಾಗಕ್ಕೆ ರಾಹುಲ್ ಗಾಂಧಿ ಬಂದಿರೋದ್ರಿಂದ ನಮ್ಮ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾರೆ ಅಂತ ಅನ್ಬಿಟ್ಟು ಒಂದು ವಿಶ್ವಾಸದಿಂದ ಬಹಳ ಆಗಿತ್ತು. ಆದ್ರೆ ಈ ಸಾರಿ ಲಾಸ್ಟ್ ಟೈಮು ಚುನಾವಣೆ ಸೀರಿಯಸ್ ಆಗಿದ್ರು, ಈ ಸಾರಿ ಇನ್ನಷ್ಟು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ LDFನವರು. ಆನಿ ರಾಜಾ ಅಂದ್ರೆ ಡಿ ರಾಜಾ ಅವ್ರ ವೈಫ್ನ CPI ಇಂದ ಹಾಕಿದ್ದಾರೆ. ಅದಾದ ನಂತರ ಬಿಜೆಪಿಯ ಪ್ರಮುಖ ನಾಯಕ ಸುರೇಂದ್ರನ್ ಸುಮಾರು 242 ಕೇಸುಗಳು ಇತ್ತು ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಅವರು ನಾಮಿನೇಷನ್ ಫೈಲ್ ಮಾಡಿದಾಗ ಅದನ್ನ ಹೇಳಿರೋದು ಎಲ್ಲರ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂತೀನಿ. ಅವರು ಬಿಜೆಪಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿ ಅವರನ್ನು ಕಂಟೆಸ್ಟ್ ಮಾಡಿದ್ದಾರೆ. ಅಲ್ಲಿ 1-2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತ್ರ ಹಿಂದೂ ಡಾಮಿನೇಷನ್ ಇರುವಂತ ಕಾನ್ಸ್ಟಿಟ್ಯೂನ್ಸೀಸ್. ಇನ್ನ 5 ಪ್ರದೇಶಗಳಲ್ಲಿ ಮುಸ್ಲಿಮ್ಸು ಮತ್ತೆ ಕ್ರಿಶ್ಚಿಯನ್ಸು ಜಾಸ್ತಿ ಇರುವಂತ ಇದು. ಮುಸ್ಲಿಮ್ಸು 40% ಇದ್ದಾರೆ, 20% ಟ್ರೈಬಲ್ಸ್ ಇದ್ದಾರೆ, ಒಂದು 15% ಅಷ್ಟು ಕ್ರಿಶ್ಚಿಯನ್ಸ್ ಇದ್ದಾರೆ, ಮಿಕ್ಕಿದ್ದು ಹಿಂದೂಗಳಿದ್ದಾರೆ. ಹಿಂದೂಗಳಿರೋ ಕಡೆ ಬಿಜೆಪಿಯವರು ಕ್ರಿಶ್ಚಿಯನ್ ಇರೋ ಕಡೆಗೂ ಸೀರಿಯಸ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹಿಂದೂಗಳ ಪಾಕೆಟ್ಸ್ ಅಲ್ಲೂ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಕೇಳ್ರನ್ನ ಬೇರೆ ಬೇರೆ ಪ್ರದೇಶಗಳಿಂದ ಅಲ್ಲಿಗೆ ಬಂದು ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಕ್ಷೇತ್ರದಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಬಹಳಷ್ಟು ಇಂಪ್ರೂವ್ ಆಗಬೇಕು ಅಂತ. ಅಂದ್ರೆ ಹೋದ್ ಸಾರಿ 79,000 ಬಂದಿತ್ತು, ಈ ಸಾರಿ ನಾವು 1.5 ಲಕ್ಷಕ್ಕೆ ಇನ್ನೂ ಹೆಚ್ಚು ಗೆಲ್ಲೇಬೇಕು ಅಂತ ಹೋರಾಟ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ವೋಟ್ ಶೇರ್ ಜಾಸ್ತಿ ಮಾಡ್ಕೊಬೇಕು ಅನ್ನೋದು ಇದ್ದೇ ಇರುತ್ತೆ. ಹಂಗಾಗಿ ಆನಿ ರಾಜಾ ಅವರು ಅಷ್ಟೇ ಇವತ್ತು LDF ಅವರು ಬಹಳ ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದಾದ ನಂತರ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಅಲ್ಲಿ ಅವ್ರ ಬೇಸ್ನ, ಯಾಕಂದ್ರೆ LDF ಮತ್ತೆ UDF ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾ ಬ್ಲಾಕ್ ಅಲ್ಲಿ ಇದ್ರೂ ಇಲ್ಲೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟೇ ಸೀರಿಯಸ್ ಆಗೋದಂತ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿರೋ ಇಶ್ಯೂಸ್ ಏನು ಅಂತ ಅಂದ್ರೆ, ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗಿ ಗ್ರೌಂಡ್ ಲೆವೆಲ್ ನೋಡಿದಾಗ ನಾವು ಜನನ ಮಾತಾಡಿಸಿದಾಗ ರಾಹುಲ್ ಗಾಂಧಿ ಅವರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ತರದ ಅನುಮಾನ ಇಲ್ಲ. ಯಾಕಂತಂದ್ರೆ ಅಲ್ಲಿನ ಇದನ್ನ ಏನು ಡೆಮೋಗ್ರಫಿನ ನೋಡಿ, ಅಲ್ಲಿ ವೋಟರ್ಸ್ನ ನೋಡಿ, ಜಾತಿವಾರು ಮತ್ತೆ ರಿಲಿಜನ್ ವಾರ್ ನೋಡಿದಾಗ ಅದು ಡೆಫಿನೆಟ್ ಆಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ಆದ್ರೆ ರಾಹುಲ್ ಗಾಂಧಿ ಹೋದ್ ಸಾರಿ ಎಷ್ಟು ತಗೊಂಡ್ರು ಓಟು, ಅಷ್ಟನ್ನ ಲೀಡ್ನ ತಗೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸ. ಯಾಕಂತಂದ್ರೆ ಅಲ್ಲಿ ಆಗ್ಬೇಕಾದಂತ ಕೆಲಸಗಳು ಇವತ್ತು ಕರ್ನಾಟಕ ಮತ್ತೆ ಕೇರಳ ನಡುವೆ ಈ ಜೂನ್ ಬಂದ್ರೆ 2019ರಲ್ಲಿ ಬ್ಯಾನ್ ಮಾಡಿದ್ದು, ಈ ಜೂನ್ ಬಂದ್ರೆ 15 ವರ್ಷ ಆಗುತ್ತೆ ಅದನ್ನ ಬ್ಯಾನ್ ಮಾಡಿ.
ಆನಿವರ್ಸರಿ ಮಾಡಬೇಕು ಅಂತ. ಯಾಕಂತಂದ್ರೆ ಅವರು ಇರೋದೇ ಕನೆಕ್ಟಿವಿಟಿ ಮೈಸೂರಿಗೆ ಮತ್ತೆ ಕರ್ನಾಟಕಕ್ಕೆ ಮತ್ತೆ ವಯನಾಡಿಗೆ. ಅದೊಂದೇ ರಸ್ತೆ. ಅದನ್ನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತಾರೆ, ಮತ್ತೆ ರಾತ್ರಿ 9 ಗಂಟೆ ಕ್ಲೋಸ್ ಮಾಡ್ತಾರೆ. ಬೆಳಿಗ್ಗೆನೆ ಅಲ್ಲಿ ನೀವು ಹೋಗಿ ನೋಡಿದಾಗ ಎಲ್ಲರೂ ಹೊರಗಡೆ ಇರ್ತಾರೆ. ಯಾಕಂದ್ರೆ ವೈಲ್ಡ್ ಲೈಫ್ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ನಾನು ಅಷ್ಟು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಇದನ್ನ ನೀವು ತೆಗಿಸ್ಬೇಕು. ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇದನ್ನ ತೆಗೆಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಲ್ಲಿನ ಜನಗಳ ಬೇಡಿಕೆ. ಅದಾದ ನಂತರ ಹೆಲ್ತ್ ಕೇರ್ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಇರುವಂತದ್ದು. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಒಂದು ದೊಡ್ಡ ಏನಾದ್ರೂ ಆದ್ರೆ ಅವರು ಪಕ್ಕದ ಮಂಗಳೂರಿಗೋ ಇಲ್ಲಾಂದ್ರೆ ಮೈಸೂರಿಗೋ ಇಲ್ಲಾಂದ್ರೆ ಬೇರೆ ಬೇರೆ ಭಾಗಕ್ಕೆ ಅವರು ಹೋಗುವಂಥದ್ದು, ಕೊಯಂಬತ್ತೂರು ಇಲ್ಲಾಂದ್ರೆ ಕೇರಳದಲ್ಲೇನೆ ಕೊಚ್ಚಿ ಕಡೆಗೋ ತಿರ್ಸೂರ್ ಕಡೆಗೆ ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ಮಾನಂದವಾಡಿಯಲ್ಲಿ ಅಲ್ಲಿರುವಂತ ಒಂದು ತಾಲೂಕ್ ಹಾಸ್ಪಿಟಲ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡಿ ಮೆಡಿಕಲ್ ಕಾಲೇಜ್ ಮಾಡಿದಾವೆ ಅನ್ನೋದು ಬಿಟ್ರೆ ಅಂತ ಹೆಲ್ತ್ ಕೇರ್ ಏನಿರ್ಲಿಲ್ಲ. ನಾವು ರೀಸೆಂಟ್ ಆಗಿ ಮಾತಾಡಿಸಿದಾಗ ನಾವು ಎಲ್ಲೋ ಒಂದ್ಸರಿ ಮಾರ್ಚರಿನೂ ಜಾಸ್ತಿ ಇರ್ಲಿಲ್ಲ, ಅದನ್ನೂ ಕಟ್ಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೆಲವು ಅಂದ್ರೆ ರಸ್ತೆಗಳ ಬಗ್ಗೆ ಎಲ್ಲ ಕೆಲಸ ನಡೀತಾ ಇದೆ. ಅದು ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಬಹಳಷ್ಟು ಕೆಲಸಗಳು ಆಗ್ತಾ ಇದಾವೆ. ಆ ಕೆಲಸ ಆಗ್ತಾ ಇದ್ರೇನು ಇನ್ನಷ್ಟು ಕೆಲಸಗಳನ್ನ ಮಾಡುವಂತ ಅಗತ್ಯ ಇದೆ ನಮ್ಗೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಇರ್ಬೋದು, ಇಲ್ಲಿನ ಎಜುಕೇಶನ್ ಫೆಸಿಲಿಟೀಸ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಈ ತರದ ಒಂದು ಡಿಮ್ಯಾಂಡ್ಸ್ ಜನಗಳಲ್ಲಿ ಬಹಳಷ್ಟು ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ರಾಹುಲ್ ಗಾಂಧಿ ಬಂದಾಗ ಸಾವಿರಾರು ಜನ ಜೊತೆ, ಯಾಕಂದ್ರೆ ಮಲ್ಬಾರ್ ಅಲ್ಲಿರೋ ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರನ್ನ ಕರ್ಕೊಂಡು ಸಾವಿರಾರು ಜನ ಜೊತೆ ಬಂದು ಒಂದು ರ್ಯಾಲಿ ಮಾಡ್ಕೊಂಡು ಹೋಗೋದು ಬೇರೆ. ಆದ್ರೆ ರಾಹುಲ್ ಗಾಂಧಿ ಅವರು ಈ ಶುಡ್ ಗಿವ್ ಹಿಸ್ ಹೇರ್ಸ್ ಟು ದಿ ಗ್ರೌಂಡ್. ಯಾಕಂತಂದ್ರೆ ಜನಗಳಿಗೆ ಏನ್ ಅಗತ್ಯ ಇದೆ, ಏನ್ ಕೆಲಸ ಮಾಡ್ಬೇಕು ರಾಹುಲ್ ಗಾಂಧಿ ಅವರು, ಅವರ ಪೂರೈಕೆಗಳೇನು ಅಂತ. ಯಾಕಂದ್ರೆ ನಾಯಕರಿಂದ ಜೊತೆ ಬಂದು ನಾಯಕರ ಜೊತೆನೆ ಹೋಗಿ ಯಾರು, ಯಾಕಂದ್ರೆ ಪಾಪ ಅವ್ರಿಗೆ ಭಾಷೆಯ ಕೊರತೆಯಿಂದ ಒಂದು ಟ್ರಾನ್ಸ್ಲೇಟರ್ ಬೇಕಾಗುತ್ತೆ. ಆದ್ರೆ ಅದನ್ನ ಯಾವ ತರ ಅಟೆಂಡ್ ಮಾಡ್ಬೇಕು, ಯಾವ ತರದ ಕಾರ್ಯಕ್ರಮಗಳನ್ನ ತಗೊಂಡು ಹೋಗ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಒಂದಷ್ಟು ಅಸಮಾಧಾನ ಅಂತೂ ಇದ್ದೇ ಇದೆ. ನಾವು ಬಹಳ ನಿರೀಕ್ಷೆಗಳಿಟ್ಟಿದ್ವಿ ಅಂದ್ರೆ ಹೋದ್ ಸಾರಿ ಅವರು ಪ್ರಧಾನಿ ಆಗ್ತಾರಂತೆ. ಈ ಸಾರಿ ಏನಾಗಿದೆ, ಈ ಸೌತ್ ಅಲ್ಲೆಲ್ಲಾನು ಕಾಂಗ್ರೆಸ್ ಇದೆ, ಅಲ್ಲಿ ನಾರ್ತ್ ಅಲ್ಲಿ ನಮಗ್ ಗೊತ್ತಿಲ್ಲ. ಈ ಒಟ್ನಲ್ಲಿ ರಾಹುಲ್ ಗಾಂಧಿ ಅಂತೂ ಗೆಲ್ಸ್ ಕಳಿಸ್ತೀವಿ ಅಂತ. ಇಲ್ಲಿ ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಮುಸ್ಲಿಂ ಲೀಗ್ ಅಲ್ಲಿ ಕ್ಯಾಂಡಿಡೇಟ್ ಹಾಕಿಲ್ಲ. 5 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮುಸ್ಲಿಂ ಲೀಗ್ ಪ್ರೆಸೆನ್ಸ್ ಬಹಳ ಪ್ರಬಲವಾಗಿದೆ. ಆ ಮುಸ್ಲಿಂ ಲೀಗನ್ನು ಇವತ್ತು ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಯಾವುದೇ ತರದ ಅಡ್ಡಿ ಆತಂಕಗಳಿಲ್ಲ. ಅಂದ್ರೆ ಎಷ್ಟು ಪರ್ಸೆಂಟೇಜು ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ನ ರಾಹುಲ್ ಗಾಂಧಿ ಕಳ್ಕೊಂತಾರೆ ಅಂತ. ಅಕಸ್ಮಾತ್ ಲೀಡ್ ಏನಾದ್ರು ಕಡಿಮೆ ಆದ್ರೆ ಎಷ್ಟು ಪರ್ಸೆಂಟೇಜ್ ಲೀಡ್ ಕಡಿಮೆ ಆಗುತ್ತೆ, ಯಾಕೆ ಇದು ಹೋಗಿದೆ, ಇದನ್ನ ರಾಹುಲ್ ಗಾಂಧಿ ಅವರು ಸೀರಿಯಸ್ ಆಗಿ ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಯಾಕಂತಂದ್ರೆ ನಾಯಕತ್ವ, ಗ್ಲಾಮರು, ಒಂದು ಫ್ಯಾಮಿಲಿ ಮತ್ತೆ ಒಂದು ಲೆಗೆಸಿಯಿಂದ ಎಲೆಕ್ಷನ್ಸ್ ನ ಫೈಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅಟ್ ದಿ ಸೇಮ್ ಟೈಮ್ ಡೆವಲಪ್ಮೆಂಟ್ ಓರಿಯೆಂಟೇಷನ್ ಇರಬೇಕು. ಕೇಂದ್ರದಲ್ಲಿ ಸುರೇಂದ್ರನ್ ಅವರು ಒಂದು ಇದು ತಗೊಂಡ್ಬಂದಿದ್ದಾರೆ, ಮ್ಯಾನಿಫೆಸ್ಟೋ ತಗೊಂಡ್ಬಂದಿದ್ದಾರೆ. ಇಷ್ಟೆಲ್ಲಾ ಬೇಡಿಕೆಗಳು, ಇಷ್ಟೆಲ್ಲ ಸಮಸ್ಯೆಗಳಿದೆ ಇಲ್ಲಿನ ಸ್ಥಳೀಯವಾಗಿ. ನಾನು ಗೆಲ್ಸಿದ್ರೆ ನಾನು ಇದನ್ನ ಅಡ್ರೆಸ್ ಮಾಡ್ತೀನಿ, ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಬರುತ್ತೆ ಅಂತ. ಅಕಸ್ಮಾತ್ ಬಿಜೆಪಿಯಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ತರಾನೇ ಇಲ್ಲಾಂದ್ರೆ ಇಂಡಿಯಾ ಬ್ಲಾಕ್ ಅವರು ಅಧಿಕಾರಕ್ಕೆ ಬಂದ್ರೆ ಅದನ್ನ ಡೆವಲಪ್ ಮಾಡೋದೇನು ದೊಡ್ಡ ಕಷ್ಟ ಆಗೋದಿಲ್ಲ ರಾಹುಲ್ ಗಾಂಧಿಗೆ. ಈ ತರ ಈಗ ಡೆವಲಪ್ಮೆಂಟ್ ಹ್ಯಾಸ್ ಬಿಕಮ್ ಎ ಪ್ರಿಯಾರಿಟಿ. ಯಾಕಂತಂದ್ರೆ 5 ವರ್ಷಗಳ ಕಾಲ ಅವರು ಏನು ಊಹಿಸಿದ್ರು ಅದಾಗಿಲ್ಲ. ಹಂಗಾಗಿ ಇವತ್ತು ಡೆವಲಪ್ಮೆಂಟ್ ಬಗ್ಗೆ ಬಹಳ ಫೋಕಸ್ ಇರಬೇಕು. ಹಂಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಈ ಇಶ್ಯೂಗಳನ್ನ ಟಚ್ ಮಾಡಲೇಬೇಕು ಅಂತ ನಾವು ಬಹಳ ಜನನ ಕೇಳಿದಾಗ ಇದನ್ನೇ ಪ್ರತಿಯೊಬ್ರು ಹೇಳೋದು. ಅಲ್ಲಿ ಟ್ರಾನ್ಸ್ಪೋರ್ಟೇಷನ್, ಹೆಲ್ತ್, ಎಜುಕೇಶನ್, ಈ ತರದ ಎಂಪ್ಲಾಯ್ಮೆಂಟ್, ಈ ತರದ ಇಶ್ಯೂಗಳ ಬಗ್ಗೆ ಬಹಳಷ್ಟು. ಯಾಕಂದ್ರೆ ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ಸ್ ಎಲ್ಲ ಬಹಳ ಇರೋದ್ರಿಂದ ಅಲ್ಲಿ ಪ್ಲಾಂಟೇಶನ್, ಅದನ್ನ ಯಾವ ತರ ಎಕ್ಸ್ಪೋರ್ಟ್ ಮಾಡ್ಬೋದು ಏನು, ಈ ಎಲ್ಲ ಇಶ್ಯೂಗಳನ್ನ ಇರೋದ್ರಿಂದ ಇವತ್ತು ರಾಹುಲ್ ಗಾಂಧಿಯವರ ಚುನಾವಣೆ ಗೆಲುವು ಎಷ್ಟು ಖಚಿತವಾಗಿದೆಯೋ ಅಷ್ಟೇ ಎತ್ತರವಾದ ಏನು ಒಂದು ದೊಡ್ಡ ಮೌಂಟೇನ್ ಅವ್ರ ಮುಂದೆ ಇದೆ. ಮೌಂಟೇನ್ ಆಫ್ ಡಿಮ್ಯಾಂಡ್ಸ್ ಇದೆ ಅವ್ರ ಮುಂದೆ. ಹಂಗಾಗಿ ಹೌ ವಿಲ್ ಯು ಅಡ್ರೆಸ್ ಇಟ್, ವಿಲ್ ಯು ಬಿ ಏಬಲ್ ಟು ಅಡ್ರೆಸ್ ದಿಸ್ ಟೈಮ್ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಇಷ್ಟೆಲ್ಲದರ ನಡುವೆ ಏನು ಟೂರಿಸಂ ಇರ್ಬೋದು, ಈ ಎಲ್ಲಾ ಇಶ್ಯೂಗಳನ್ನ ಇನ್ನೊಂದು ದೊಡ್ಡ ಸಮಸ್ಯೆ ಆಗಿರೋದಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್. ಈ 1 ತಿಂಗಳಲ್ಲೇನೆ ಇಬ್ರು ಎಲಿಫೆಂಟ್ ಟ್ರಾಂಪ್ ಮಾಡಿ ತುಳಿದು ಇಬ್ರನ್ನ ಸಾಯಿಸಿದ್ದಾರೆ, 2 ಹುಲಿ ಅಟ್ಯಾಕ್ ಮಾಡಿ ಸತ್ತಿದ್ದಾರೆ. ಹಂಗಾಗಿ ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ವೈಲ್ಡ್ ಲೈಫ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ಯಾವ ತರ ಕಂಟೈನ್ ಮಾಡಿ. ಯಾಕಂದ್ರೆ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗಿದೆ ಈಗ. ಯಾಕಂತಂದ್ರೆ ಈಗ ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಇದೆಲ್ಲ ಆಗಿದೆ. ಅದೇ ತರದ ಇಶ್ಯೂ ವಯನಾಡಲ್ಲಿದೆ. ಇದನ್ನು ಅಡ್ರೆಸ್ ಮಾಡುವಂತ ಒಂದು ಬೇಡಿಕೆ ಮತ್ತೆ ಅಷ್ಟೇ ದೊಡ್ಡ ಚಾಲೆಂಜ್ ಅದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಿದ್ರೇನು ಇದನ್ನ ಯಾವ ತರ ಜನಗಳನ್ನ ರಕ್ಷಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಸ್ನೇಹಿತರೆ, ಲೋಕವಿವೇಕನ ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನಷ್ಟು ವಿಚಾರಗಳು ನಿಮ್ ಮುಂದೆ ತಗೊಂಬರೋ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು.